ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ರೈತರ ಭೂಮಿಗೆ ಅವತ್ತು 12.50 ಕೋಟಿ ರೂಪಾಯಿ ನಿಗದಿ ಮಾಡಿದ್ರೆ, ಆದರೆ ಇದೀಗ 2.50 ಕೋಟಿ ರೂಪಾಯಿ ನಿಗದಿ ಮಾಡಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಹೇಳಿದ್ರು ಕುಮಾರಸ್ವಾಮಿ, ಬನ್ನಿ ನೋಡೋಣ. ಈಗ ರೈತರಿಗೆ ಇವರು ಘೋಷಣೆ ಮಾಡಿದ್ದಾರೆ. ಮೊದಲು 2 ಕೋಟಿ ಅಂದರು, ಈಗ 3 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ 3 ಕೋಟಿ ಅಂತ ಗೊತ್ತಿಲ್ಲ. ಜನಕ್ಕೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಕ್ಕಂಥದ್ದು. ಈಗ ಅವತ್ತು 12 ಕೋಟಿ ಸರ್ಕಾರ ನಿಗದಿ ಮಾಡಿದ್ದು ಸರಿ ಇದೆ ಅಂತ ತೀರ್ಪು ಕೊಟ್ಟಿರ್ತಕ್ಕಂಥ ಈಗಿನ ಆ ಒಂದು ಸಮಿತಿಯ ಒಂದು ಮುಖಂಡತ್ವ ಏನು ಕೊಟ್ಟಿದ್ದಾರೆ, ಆ ಸಮಿತಿಗೆ ಹೆಡ್ ಮಾಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವತ್ತು 12 ಕೋಟಿಗೆ ತೀರ್ಪೇನು ಬಂದಿದೆ ಇವರೇ ಕೊಟ್ಟಿದ್ದಾರೆ. ಈಗ ರೈತರಿಗೆ 2 ಕೋಟಿ ಕೂಡ ಸೂಕ್ತವಾ? ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟು ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ ಇದೆ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ವಿಷಯದಲ್ಲಿ.